GST ಸಮಿತಿ ಮೀಟಿಂಗ್ ನಡೀತದೆ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಸಾರಿ GST ಸಭೆಗೆ ಹೋಗಿದ್ದಾರೆ ಅಂತ ಹೇಳಿಸಿ ನೋಡೋಣ. ಒಂದು ಸಾರಿ ಹೋಗಿಲ್ಲ. ಅವ್ರು ಯಾರೋ ನನ್ನ ರೆಪ್ರೆಸೆಂಟೇಟಿವ್ ಅಂತೇಳಿ ಬೇರೆಯವ್ರನ್ನ ಕಳಿಸ್ತಾರೆ. ಆ ಓದವರು ಮೊದಲು GST ಏನು ಅನ್ನೋದು ಅರ್ಥ ಆಗಬೇಕು. ಯಾರೇ ಆಗಿರಲಿ, ನಾನು ಹೇಳೋದು ಇದು who will be the representative of the government. You should know the finance first. Number 2, GST ಕಮಿಟಿನಲ್ಲಿ ಆಗಿರೋದೇನು, ಕೋಲಾರದಲ್ಲಿ ಆದಾಯ ಕಡಿಮೆ ಸರ್ಕಾರಕ್ಕೆ, ಯಾಕೆಂದ್ರೆ ದಿಸ್ ಇಸ್ ಎ ರೂರಲ್ ಏರಿಯಾ. ಬೆಂಗಳೂರಲ್ಲಿ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತಲ್ಲ ಅಷ್ಟು ಕೋಲಾರದಲ್ಲಿ ಕಲೆಕ್ಟ್ ಆಗುತ್ತಾ? ಆದರೆ ಬೆಂಗಳೂರಲ್ಲಿ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಬೆಂಗಳೂರಿನಲ್ಲಿ ನಾಳೆ ಹೇಳ್ತಾರೆ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗಿದ್ದು ಟ್ಯಾಕ್ಸ್ ಇಲ್ಲೇ ಖರ್ಚು ಮಾಡಬೇಕು, ಕೋಲಾರಕ್ಕೆ ನೀವು ಕೊಡಬಾರ್ದು ಅಂತ ಬಿಡ್ತೀರಾ? ಡೆವಲಪ್ಮೆಂಟ್ ಇಲ್ಲೂ ಆಗ್ಬೇಕಲ್ಲ. ಇಲ್ಲಿನ ದುಡ್ಡಲ್ಲೇ ಇಲ್ಲಿ ಡೆವಲಪ್ಮೆಂಟ್ ಆಗಲ್ಲ, ಸಾಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಎಲ್ಲೇ ಆದರೂ ಕೂಡ ಅದನ್ನು ಸರಾಸರಿ ಮಾಡಿ ಬೀದರ್ಗೂ ಕೊಡ್ತಾರೆ, ಗುಲ್ಬರ್ಗಾಗೂ ಕೊಡ್ತಾರೆ, ಕೋಲಾರ್ಗೂ ಕೊಡ್ತಾರೆ. ಬೆಂಗಳೂರಲ್ಲಿ ಜಾಸ್ತಿ ಆಯಿತು ಅಂತ ಅದನ್ನೇ ಮಾಡಿದರೆ ತಾರತಮ್ಯ ಆಗತ್ತೆ. ಈ ದೇಶ ಒಕ್ಕೂಟ ವ್ಯವಸ್ಥೆ. ಅದಕ್ಕೇನು ಮಾಡ್ತಾರೆ, ಬಿಹಾರಲ್ಲಿ ಕಡಿಮೆ ಇರಬಹುದು, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇರಬಹುದು, UPಯಲ್ಲಿ ಕಡಿಮೆ ಇರಬಹುದು. ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಕರ್ನಾಟಕದಲ್ಲಿ ಜಾಸ್ತಿ ಇರ್ಬೋದು, ಆದರೆ ಅದನ್ನು ಸಮತೋಲನ ಮಾಡಿ ಪರ್ಸೆಂಟೇಜ್ ಫಿಕ್ಸ್ ಆಗುತ್ತೆ. ಆ ಪರ್ಸೆಂಟೇಜ್ ಫಿಕ್ಸ್ ಆದಾಗ ಮುಖ್ಯಮಂತ್ರಿಗಳಲ್ಲಿದ್ದು ಇಲ್ಲ ನಮಗೆ ಅನ್ಯಾಯ ಆಗುತ್ತೆ, ನಮ್ಗೆ ಇಷ್ಟು ಕೊಡಿ ಅಂತ ಹಠ ಹಿಡಿಬೇಕಾಗಿತ್ತು. ಲವ್ ಲೆಟರ್ ಬರೆದ್ರೆ ಆಗೋದಿಲ್ಲ ಇವೆಲ್ಲ. ನೋಡಿ, ಎಂಪಿಗಳನ್ನ ಕರ್ಕೊಂಡೋಗಿ ನೀವು ಸಭೆಯಲ್ಲಿ ಕುಳಿಸ್ಕೊಂಡಿರ್ತೀರಾ. ಇಟ್ ಇಸ್ ನೋ 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 ನೋ. ಈಗ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ಎಂಪಿಗಳು ಇಷ್ಟು ಜನ ಅವರೆಲ್ಲ ಏನ್ ಮಾಡ್ತಾರೆ, ಅವ್ರ ಕೆಲಸನೇ ಬೇರೆ ಇದೆ. GST ಕಮಿಟಿಯಲ್ಲಿ ಕುತ್ಕೊಳ್ಳಲ್ಲ ಅವರು. ನಿಮಗೆ ಅವಕಾಶ ಇದೆಯಲ್ಲ, ನೀವು ಹೋಗೋದೇ ಇಲ್ಲಲ್ಲ. ಮೈಕ್ ಸಿಕ್ಕಿದ್ರೆ ಸಂತೆ ಭಾಷಣ ಮಾಡೋದಾ ಕಾಂಗ್ರೆಸ್ ಕೆಲಸ? ಪ್ರಯತ್ನ ಮಾಡ್ರಿ. ನಿನ್ನೆ ಹೇಳಿದ್ದೀರಿ 2,80,000 ಹುದ್ದೆಗಳು ಖಾಲಿ ಬಿದ್ದಿವೆ ರಾಜ್ಯದಲ್ಲಿ. ತುಂಬ್ರಿ ಅಂದ್ರೆ ಒಳ ಮೀಸಲಾತಿ ಇತ್ಯರ್ಥ ಆಗಿಲ್ಲ, ಅದಕ್ಕೆ ತುಂಬಕ್ಕಾಗಲ್ಲ. 2.5 ವರ್ಷದಿಂದ ಇದೇ ಹೇಳ್ತೀರಿ. ಯುವಕರು ಯಾರ್ಯಾರು ಏಜ್ ಬಾರ್ ಆಗ್ತಿದ್ರು 2.5 ವರ್ಷ ಮುಂದಕ್ಕೆ ಹೋಗ್ಬಿಟ್ರು. ಅವರು ಕೆಲಸ ಕೊಡ್ತೀರಾ ಈಗ ಅವ್ರಿಗೆಲ್ಲ? ಆ ಸಂದರ್ಭಕ್ಕೆ ನೀವು ಮಾಡಿದ್ದಿದ್ರು ಇವತ್ತು ಎಷ್ಟೋ ಜನ ಕೆಲಸದಲ್ಲಿ ಇರ್ತಿದ್ರು. ಇನ್ನೂ ಅದ್ರ ಹೆಸರು ಹೇಳ್ಕೊಂಡೇ ಮಾಡ್ತಾ ಇದ್ದೀರಲ್ಲ. ನೀವು ಒಳ ಮೀಸಲಾತಿ ತರೋಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. 17% ಮಾಡಿದ್ವಿ ನಾವು, 15%, 7% ಮಾಡಿದ್ವಿ, 3%, 24% ಆಯ್ತು. 9th ಶೆಡ್ಯೂಲ್ಗೆ ಹೋಗ್ಬೇಕಾಗಿತ್ತು. ಇವರೆಲ್ಲ ನಾಟಕ ಮಾಡ್ತಾವ್ರೆ ಚುನಾವಣೆಗಾಗಿ ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ರಿ. ನೀವು ಒಳ ಮೀಸಲಾತಿ ಮಾಡುವಾಗ ಅದೇ 17% 24ಕ್ಕೆ ಮಾಡಿದ್ರಿ. ಹೆಂಗ್ ಮಾಡಿದ್ರಿ ನೀವು? ತಪ್ಪಲ್ವಾ? ಒಂದ್ಸಾರಿ ವಿರೋಧ ಮಾಡಿ ತಿರ್ಗಿ ಅದೇ ಅಂಕಿಅಂಶಗಳ ಮೇಲೆ ಮಾಡಿದ್ರು ಕೂಡ ನೀವು ಶೆಡ್ಯೂಲ್ 9 ಕಳಿಸ್ಲಿಲ್ಲ. ಬರೀ ನಿನ್ನೆ ಭಾಷಣ ಮಾಡ್ತಾರೆ ದಾವಣಗೆರೆಯಲ್ಲಿ ನಿಂತು, ಶೆಡ್ಯೂಲ್ 9ಗೆ ಮಾಡಬೇಕು ಅದು ಅಂತ. ಅರೆ, ನೀವು ಸಂತೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರೆ ಶೆಡ್ಯೂಲ್ 9ಗೆ ಸೇರುತ್ತಾ? ಹೋಗಿ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಕೂತ್ಕೋಬೇಕು, ಇದಾಗಲೇಬೇಕು ಅಂತೇಳಿ ಒತ್ತಾಯ ಹಾಕಬೇಕು. ಅದನ್ನು ಮಾಡದೆ ಯುವಕರ ಜೀವನದಲ್ಲಿ ಆಟ ಆಡ್ತಾ ಇದೆ ಈ ಸರ್ಕಾರ. 2,80,000 ಹುದ್ದೆಗಳು ಖಾಲಿ ಬಿದ್ದಿವೆ. ಭರ್ತಿ ಯಾವತ್ತು ಮಾಡ್ತೀರಿ? ಇದು ಅನ್ಯಾಯ. ಇದು ಇವರಿಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇಲ್ಲ. ಬರೀ ಅಧಿಕಾರ, ನಾ ಕೊಡೆ ನೀ ಬಿಡೆ, ನಾನು ಯಾವುದೇ ಕಾರಣಕ್ಕೆ ನನ್ನ ಕುರ್ಚಿ ಬಿಡಲ್ಲ ಒಬ್ರು ಹೇಳೋದು. ಇನ್ನೊಬ್ರು ನಾನು ಯಾವುದೇ ಕಾರಣಕ್ಕೆ ಆ ಕುರ್ಚಿ ಹಿಡಿತೀನಿ. ನಿಮ್ಮದು ಇದನ್ನು ಕಟ್ಕೊಂಡು ಜನರಿಗೇನಾಗಬೇಕಾಗಿದೆ? ಜನರ ಸಮಸ್ಯೆ ಆರಿಸ್ಬೇಕು.